ಶಿವರಾತ್ರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಾರ್ಚ್ 8 ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಚಿತ್ರದ ಬಗ್ಗೆ ಇಬ್ಬರು ಸೂಪರ್ ಸ್ಟಾರ್ ಕಲಾವಿದರು ಎಲ್ಲ ನಿಮಗೆ ಕ್ಲಿಯರ್ ಆಗಿ ಏನೇನು ಈ ಚಿತ್ರದ ಬಗ್ಗೆ, ಪಾತ್ರದ ಬಗ್ಗೆ, ಮಿಕ್ಕ ಕಲಾವಿದರ ಬಗ್ಗೆ ಆಗ್ಬೋದು, ತಂತ್ರಜ್ಞರ ಬಗ್ಗೆ ಆಗ್ಬೋದು, ಎಲ್ಲರೂ ವಿಷಯ ಹೇಳಿದ್ದಾರೆ. ಆದರೆ ನಾನು ಒಬ್ಬ ನಿರ್ಮಾಪಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಿತ್ರ ಮಾಡಿ ಈಗ ನಾವು ಏನು ಎಡಿಟಿಂಗ್ ಟೈಮಲ್ಲಿ ನೋಡ್ತಾ ಇರ್ತೀನಲ್ಲ, ಸೊ ನೋಡಿದಾಗ ಮೊದಲನೇ ಪ್ರೇಕ್ಷಕ ನಾನೇ ಆಗಬೇಕು ಅನ್ನೋ ಅಷ್ಟು ಸಂತೋಷ, ಅಷ್ಟು ಕ್ಯೂರಿಯಾಸಿಟಿ ಇದೆ ನನಗೆ. ಯೂಶುವಲ್ ಆಗಿ ನಾವು ಎಷ್ಟೋ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಅದರಲ್ಲಿ ಚಿತ್ರೀಕರಣ ನಡೆಯುವಾಗ ಒಂಥರ ಒಂದು ಡೈಮೆನ್ಷನ್ ಇರ್ತದೆ, ಅದಾದ ಎಡಿಟಿಂಗ್ ಟೇಬಲ್ ಮೇಲೆ ಇನ್ನೊಂಥರ ಡೈಮೆನ್ಷನ್ ಇರ್ತದೆ. ಸೊ ಒಂದೊಂದು ಅಫ್ಕೋರ್ಸ್ ಇಲ್ಲ ಎಲ್ಲೋ ಏನೋ ಒಂಥರ ಒಂದು ಡೌಟ್ಫುಲ್ ಆಗಿ ಆ ಥರದ್ದು ಏನೇನೋ ಮನ್ಸಿಗೆ ಬರ್ತಾ ಇರ್ತದೆ, ಎಡಿಟರ್ಗಾಗಲಿ ಡೈರೆಕ್ಟರ್ಗಾಗಲಿ, ಇದೇನೋ ನೋಡಿ ಸರ್ ಈ ಥರ. ಬಟ್ ಇಲ್ಲಿ ಎಲ್ಲೂ ಏನು ಒಂದು ಚೂರು ಅನ್ನಿಸ್ತದೆ. ನಗಿಸ್ತಾರೆ ಇವರಿಬ್ಬರು ಅಂದರೆ ಅಷ್ಟಿಷ್ಟು ನಗಿಸಲ್ಲ, ಅದು ಮಾತ್ರ ಗ್ಯಾರಂಟಿ ನಿಮಗೆ. ಬಟ್ ಹೇಳ್ತಿರಲ್ಲ ಫ್ರಾಡ್ಗಳು, ಇನ್ನೇನು ಕುತಂತ್ರಿಗಳು ಆ ಥರ ಅಂತ. ಸಮಾಜದಲ್ಲಿ ಆ ಥರ ಕುತಂತ್ರಿಗಳು, ಫ್ರಾಡ್ಗಳು ಯಾರ್ಯಾರು ಏನೇನು ಮಾಡ್ತಾರೆ ಈ ಸಿಸ್ಟಮಲ್ಲಿ, ಯಾವ್ಯಾವ ಥರ ಒಳ್ಳೆತನನ ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ಸಮಾಜನ ಯಾವ ರೀತಿ ಬಳಸ್ಕೋತಾ ಇದ್ದಾರೆ ಅನ್ನೋ ಒಂದು ನಾವೇನು ನೋಡ್ತಾ ಇದ್ದೀವಿ. ಇಲ್ಲಿ ಉಲ್ಟಾ ಅಂಥವ್ರಿಗೆ ಬುದ್ಧಿ ಹೇಳುವಂಥ ಒಂದು ಪಾತ್ರಗಳಿದು. ಈಗ ಫ್ರಾಡ್ ಅಂತ ಫ್ರಾಡ್ಗಳಿಗೆ ಫ್ರಾಡ್ ಆಗೇ ಹೋಗ್ಬೇಕು, ಅಲ್ಲಿ ಶಾಸ್ತ್ರಿಗಳಾಗಿ ಹೋದ್ರೆ ಕೆಲಸ ಆಗೋದಿಲ್ಲ. ಸೊ ಹಾಗೆ ಫ್ರಾಡ್ಗಳಿಗೆ ಫ್ರಾಡ್ ಆಗೇ ಹೋಗಿ ಅಲ್ಲಿ ಹೆಂಗೆ ಸರಿಪಡಿಸ್ಬೇಕು, ಆ ಸಮಾಜನ ಹೆಂಗೆ ತಿದ್ದಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಅಂತೂ ಇದೆ ಅಂತ ನನ್ನ ಪರ್ಸ್ಪೆಕ್ಟಿವ್ ನನಗೆ ಅಂದ್ಕೊಂಡಿರೋದು. ಸೊ ಈ ರೀತಿ ಈ ಒಂದು ಎಂಟೈರ್ ಚಿತ್ರ ನೋಡಿದಾಗ ಎಲ್ರಿಗೂ ಏನು ಅನಿಸುತ್ತೆ ಅಂದರೆ, ನಗಿಸ್ತಾರೆ ಚೆನ್ನಾಗಿ. ಅವರಿಬ್ಬರು ಕುಣಿದಿರೋದನ್ನ ನೋಡಿ ನಾವು ಮ್ಯೂಸಿಕ್, ಐ ಮೀನ್ ಟು ಸೇ ಹರಿ ಆಗ್ಬೋದು, ಮಾಡಿರೋ ಮ್ಯೂಸಿಕ್ಗೆ ಒಂಥರ ಚಾಲೆಂಜಿಂಗ್ ಆಗಿತ್ತು. ನಾನು ಇವರಿಬ್ಬರು ಅಂದ ತಕ್ಷಣವೇ ಹರಿಗೆ ಒಂದು ಚಾಲೆಂಜಿಂಗ್, ಅರೆ ನಾನು ಎಂಥ ಮ್ಯೂಸಿಕ್ ಮಾಡಬೇಕು, ಅವರಿಬ್ಬರು ಕುಣಿತಾರೆ ಅಂದರೆ ಚಾಲೆಂಜಿಂಗ್ ಆಗಿ ತಗೊಳ್ಬೇಕು. ಸೊ ಒಬ್ಬೊಬ್ಬರು ಒಂದೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿರುವಂಥದ್ದು. ಸೊ ಮ್ಯೂಸಿಕ್ ಕೆಲವು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಎಷ್ಟೋ ನಮ್ಮ ಪಿಕ್ಚರ್ಗಳಲ್ಲೇ ಅರೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಅಯ್ಯೋ ಅದಕ್ಕೆ ಸರಿಯಾಗಿ ಕೊರಿಯೋಗ್ರಫಿ ಆಗಿಲ್ವೇ, ಇಲ್ಲ ಲೊಕೇಶನ್ ಸರಿಯಾಗಿ ಶೂಟ್ ಆಗಿಲ್ವೇ ಅನ್ನೋದು ಏನೇನೋ ಕೊರತೆಗಳು ಇರ್ತಾ ಇತ್ತು. ಈ ಪಿಕ್ಚರಲ್ಲಿ ನನಗೆ 100% ಎಲ್ಲ ಕೂಡಿ ಬಂದಿದೆ. ಹರಿ ಮ್ಯೂಸಿಕ್ ಮಾಡಿರೋದಕ್ಕೆ ಅವರಿಬ್ಬರು ಕುಣಿದಿರೋದು ಅದನ್ನ ಹೇಳೋಕ್ಕಾಗೋದಿಲ್ಲ. ಅಷ್ಟು ಖುಷಿಯಾಗಿ ನೀವು ನೋಡಿದಾಗಲೇ ನಿಮಗೆಲ್ಲ ಅನಿಸುತ್ತೆ. ಒಂದೊಂದು ಹಾಡುಗಳು ಮಾಡೋವಾಗಲಂತೂ ನಾನು ಹರಿಗೆ ಮತ್ತು ಯುವರಾಜ್ ಭಟ್ರಿಗೆ ಪ್ರಾಣ ತಿಂದಿದ್ದೀನಿ. ಇದು ಆ ಥರ ಅಲ್ಲ, ಇನ್ನೇನೋ ಬೇಕು ಏನೋ ಬೇಕು ಅಂದರೆ ಹೆಂಗೆ ಅಂದರೆ ಅವೆಲ್ಲ ಗೊತ್ತಿಲ್ಲ. ಈ ಮಕ್ಕಳು ಎಲ್ಲ ಕರ್ಕೊಂಡೋಗಿ ಮಾರ್ಕೆಟಲ್ಲಿ ಬಿಟ್ಬಿಟ್ಟು ಅದು ಬೇಕು ಇದು ಬೇಕು ಅಂತ ಇದ್ದೀವಲ್ಲ, ಆ ಥರ ಇಲ್ಲ. ಭಟ್ರೆ ಇನ್ನೇನು ಮಾಡಿ ಇಲ್ಲ ಬಂದ್ಕಣ ಬರುತ್ತೆ ಲಾಸ್ಟ್ ಅಂತ ಅದೆಲ್ಲ ಕೇಳಿಸೋದು. ಸರಿ, ಅದು ಲಾಸ್ಟ್ ಯಾವಾಗ ಬರುತ್ತೆ ಅಂತ ಕೇಳೋದು. ಸೊ ಹಿಂಗೆ ಮಾಡಾದ್ಮೇಲೆ ಭೂಷಣ್ಗೆ ರಾತ್ರಿ 1 ಗಂಟೆ 12 ಗಂಟೆ ಕಳ್ಸಪ್ಪ, ನೀನು ಏನೇನು ಮಾಡ್ತಾ ಇದ್ದಾಗ ಫಸ್ಟ್ ಕಳಿಸೋರು ಇಬ್ಬರು ಏನು ಮೂಮೆಂಟ್ಸ್ ಮಾಡಿದ್ಯಾ, ರಿಹರ್ಸಲ್ ಮಾಡಿರೋದು ಪ್ರಾಕ್ಟೀಸ್ ಮಾಡಿ ಕಳಿಸೋ ನನಗೆ ಅಂತಿದ್ದೆ. ಸೊ ಇಷ್ಟೆಲ್ಲ ಒಂದೊಂದು ಎಲ್ಲರೂ ಸೆಟ್ಟಿಂದ ಹಿಡಿದು ಪ್ರತಿ ಒಂದು ಸಾಂಗ್ ಅಷ್ಟೇ ಒಂದು ಅದ್ಭುತವಾಗಿ ಬಂದಿದೆ ಎಲ್ಲ ಅಂತ ನಾನು ಒಬ್ಬ ಪ್ರೇಕ್ಷಕನಾಗಿ ಮೊದಲನೇ ಶೋನ ನಾನೇ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ದೀನಿ, ಆದರೆ ಫಸ್ಟ್ ಕಾಪಿ ಅಂತಾರಲ್ಲ, ಆ ಫಸ್ಟ್ ಕಾಪಿ ಇದೆಯಲ್ಲ ಅದೇ ಸಿನಿಮಾ. ಇದೆಲ್ಲ ಮೇಕಿಂಗ್ ಇನ್ನು ಏನೇನೋ ಕಟ್ ಮಾಡ್ತಾ ಇರ್ತಾರೆ, ಅದು ಡೈರೆಕ್ಟ್ರು ಆ ಎಡಿಟಿಂಗ್ ಟೇಬಲ್ ಆಗೋದು, ಅದು ವರ್ಕ್ಶಾಪಲ್ಲಿ ಇರುತ್ತೆ. ಇನ್ನು ಗಾಡಿ ಆಚೆ ಬಂದು ಅಲಂಕಾರವಾಗಿ ಬರುತ್ತೆ ನೋಡಿ, ಅದನ್ನು ಕುತ್ಕೊಂಡು ಡ್ರೈವ್ ಮಾಡಿದಾಗ ಅದು ಮಜಾನೇ ಬೇರೆ. ಹಂಗೆ ಇದು ಸಾಮಾಜಿಕ ಕಳಕಳಿ ಹೇಳಿದ್ನಲ್ಲ ನಿಮಗೆ, ಈಗ ಹೇಳಿದ್ನಲ್ಲ ಕುತಂತ್ರಿ ಫ್ರಾಡು ಅಂತೇನು ಭಟ್ರು ಹೇಳೋದಲ್ಲ. ಯಾವ ಸಂದರ್ಭದಲ್ಲಿ ಅವ್ರ ಕುತಂತ್ರಿ ಕ್ಯಾರೆಕ್ಟರೈಸೇಷನ್ ಏನಿದೆ, ಕುತಂತ್ರಿಗಳಿಗೆ ಕುತಂತ್ರಿಯಾಗಿ ಹೋಗ್ಬೇಕು, ಅದು ಸರಿಪಡಿಸ್ಬೇಕು ಅನ್ನೋದೇ ಆ ಕ್ಯಾರೆಕ್ಟರೈಸೇಷನ್ ಒಂದು ಪ್ರೆಸೆಂಟ್ ಮಾಡೋದು ಚಿತ್ರದಲ್ಲಿ. ಅದನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಯಾವ ರೀತಿ ತಗೊಂಡು ಏನು ತಿದ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಪಿಕ್ಚರ್ಗಳು ಅದೇ ಥರ ಸಮಾಜದ ಒಂದು ಕಳಕಳಿ ಇಟ್ಕೊಂಡೇ ಮಾಡ್ತಾರೆ ಎಲ್ಲ. ಆ ಕಳಕಳಿ ಇಟ್ಕೊಂಡು ಸಿನಿಮಾ ಬಿಡುಗಡೆ ಆದ್ಮೇಲೆ ಯಾರ್ಯಾರು ಎಷ್ಟು ತಿದ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಇಷ್ಟೇ ಹೇಳಿದವರು, ಇಬ್ಬರು ಕಟ್ರ ಕತೆ ಅಂದರು. ಯಾರು ಕ್ಯಾರೆಕ್ಟರ್ ಒಂದು ಶಿವಣ್ಣ ಅವರು ಲೈಫಲ್ಲಿ ಶಿವಣ್ಣ ಆಗಲಿ ನಾನು ನೋಡ್ದಂಗೆ ಪ್ರಭುದೇವ್ ಅವರಾಗಲಿ ಕ್ಯಾರೆಕ್ಟರೇಷನ್ ಮಾಡಿಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ, ಮುಂದುವರಿಸಿ ಅಂದೆ. ಶಿವಣ್ಣ ನಿಮಗೂ ಅನ್ಸುತ್ತೆ ಫಸ್ಟ್ ಟೈಮ್ ಶಿವಣ್ಣ ಈ ತರ ಕ್ಯಾರೆಕ್ಟರೇಷನ್ ನಾನು ನೋಡಿದ್ದು ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್. ಪ್ರಭುದೇವ್ ಅವರು ಅಷ್ಟೇ ಈ ತರ ಕ್ಯಾರೆಕ್ಟರೇಷನ್ ನಾನು ನೋಡಿಲ್ಲ. ಯಾಕಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದೆ, ಇದರಲ್ಲಿ ನಗಿಸ್ತಾ ಇದ್ರು ಅಂದ್ರೆ ನನಗೂ ನಗು ಬರೋಲ್ಲ ಇದರಲ್ಲಿ, ನಾನು ಸೀರಿಯಸ್ ಕ್ಯಾರೆಕ್ಟರ್ ಇದ್ರು ಸೊ ಹಂಗೆ ನಗಿಸ್ತಾ ಇದ್ರು. ಸೊ ಆ ಥರ ಈ ಒಂದು ಚಿತ್ರದಲ್ಲಿ ಒಂದು ಫುಲ್ ಪಿಕ್ಚರ್ ಕೂತ್ಕೊಂಡು ನೋಡ್ತಾ ಸ್ಟಾರ್ಟ್ ಆದರೆ ನೀವು ಬರೀ ನಗದೇ ಇರುತ್ತೆ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿ ನಮ್ಮ ಭಟ್ರು ಯಾವ ರೀತಿ ಆ ಒಂದು ಎರಡು ಕ್ಯಾರೆಕ್ಟರ್ನ ಫಿನಿಶಿಂಗ್ ಕೊಡ್ತಾರೆ ಅಂದರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಬ್ಬರು ಏನೋ ಒಂದು ಆ ಥರ ಫೈಟು ಈ ಥರ ಫೈಟು ಏನೋ ಒಂದು ರೆಗ್ಯುಲರ್ ನೋ, ನಿಜವಾಗ್ಲೂ ಶಾಕ್ ಆಗ್ತೀರ. ಅಂಥ ಒಂದು ಅದ್ಭುತವಾದಂಥ ಫಿನಿಶಿಂಗು ಆ ಥರದ್ದೆಲ್ಲ ಕಥೆಯಲ್ಲಿ ತುಂಬ ತಲೆ ಕೆಡ್ಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಖುಷಿ ಆಯಿತು. ಮೊದಲನೇದಾಗಿ ಡೈರೆಕ್ಟ್ರಿಗಾಗಲಿ, ಶಿವಣ್ಣನಿಗೆ, ಪ್ರಭುದೇವ್ ಅವ್ರಿಗಾಗಲಿ, ಆಮೇಲೆ ಚಾಲೆಂಜಿಂಗ್ ಆಗಿ ತಗೊಂಡು ಭೂಷಣ್ ಅವ್ರನ್ನ ಕುಣಿಸೋದೇನು ಸುಮ್ಮನೆ ಅಲ್ವಲ್ಲ, ಅದೇ ಆಗ್ಬೋದು. ಮ್ಯೂಸಿಕ್ಕು ಅಷ್ಟೇ ಸಂತೋಷ್ ಇವ್ರು ತುಂಬ ಹಿಂಸೆ ಮಾಡೋರು. ಇಲ್ಲ ಅಲ್ಲಿ ನೋಡಿ ಕ್ಯಾಮ್ರಾ ಇಟ್ಟ ಕರಿ ಕಾಣಬೇಕು, ಕರಿ ಇದ್ರೆ ಅಲ್ವ ಕಾಣಕ್ಕೆ, ಅಲ್ಲಿ ಮಾಡ್ಕೊಳ್ಳೋ ಬಿಡಿ ಅಂತ ಹೋಗ್ತಾ ಇದ್ರು. ಸೊ ಈ ಥರದ್ದೆಲ್ಲ ಏನೋ ನಡೀತು. ಎಲ್ಲ ಸುಮಾರು ಪಾತ್ರ ಮಾಡಿದಂಥ, ಆಮೇಲೆ ಹೀರೋಯಿನ್ಸ್ ಇಬ್ಬರು ಅಷ್ಟೇ ಕರೆಕ್ಟಾಗಿ ಶೂಟ್ ಆದರು. ಸೊ ಎಲ್ರಿಗೂ ಖುಷಿ ತಂದಿದೆ, ಚಿತ್ರೀಕರಣದಲ್ಲಿ ಎಲ್ರಿಗೂ ಖುಷಿ ತಂದಿದೆ. ಮುಂದಕ್ಕೆ ಚಿತ್ರ ನೋಡಿ ನೀವೆಲ್ಲ ಖುಷಿ ಪಡಬೇಕು. ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇಷ್ಟು ವರ್ಷಗಳು ನಮ್ಮ ಚಿತ್ರರಂಗನ ಬೆಳೆಸ್ಕೊಂಡು ನನ್ನ ಬ್ಯಾನರ್ನಾಗ್ಬೋದು, ಎಲ್ಲರೂ ವೇದಿಕೆ ಮಿತ್ರರು ಎಲ್ಲರೂ ಬೆಳೆಸ್ಕೊಂಬಂದಿದ್ದೀರಾ. ನಿಮ್ಮ ವಿಶಸ್ಸು ಬ್ಲೆಸ್ಸಿಂಗ್ಸು ಸದಾ ಇರಲಿ ನಮ್ಮ ಮೇಲೆ. ಎಲ್ಲ ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು. ಈಗ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಚಿತ್ರರಂಗದ ಪರಿಸ್ಥಿತಿ. ಸೊ ನಿಮ್ಮ ಎಲ್ಲರ ಸಹಕಾರ ಅಂದರೆ ಮಾಧ್ಯಮ ಮಿತ್ರರ ಸಹಕಾರ ಸದಾ ಇರಲಿ ನಮ್ಮ ಚಿತ್ರರಂಗದ ಮೇಲೆ ಅಂತೇಳಿ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು.